ರಾಜ್ಯದವರು, 59 ಮಂದಿ ಕರ್ನಾಟಕ ರಾಜ್ಯದವರು. ಇದರಲ್ಲಿ ಕೆಲವೊಬ್ಬರು ಮೆಂಟಲಿ ಚಾಲೆಂಜ್ಡ್ ಇದ್ದಾರೆ ಮತ್ತು ವಿವಿಧ ಕಾಯಿಲೆಯಿಂದ ಹೊರಳುವವರು ಕೂಡ ಇದ್ದಾರೆ. ಇವರೆಲ್ಲರಿಗೂ ಒಂದು ಸಮಗ್ರ ಅಭಿವೃದ್ಧಿಗಾಗಿ ಭಾಳಷ್ಟು ಕೆಲಸಗಳನ್ನು ವಿವಿಧ ಇಲಾಖೆಗಳ ಸಹಕಾರದೊಂದಿಗೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳುತ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಹೇಗೆ ನಾವು ಮುಂದಿನ ಕ್ರಮ ಕೈಗೊಳ್ಳೋದ್ರ ಬಗ್ಗೆ ಇವತ್ತು ಮೀಟಿಂಗ್ ಆಯಿತು. ಅದೇ ರೀತಿ ಭಿಕ್ಷಾಟನೆ ಮಾಡುವವರ ಒಂದು ಸೌಲಭ್ಯಗಳು ಏನು ಕೊಡಬೇಕು, ಅವರಿಗೆ ಹೇಗೆ ರಿಹ್ಯಾಬಿಲಿಟೇಷನ್ ಮಾಡಬೇಕು, ಬೇರೆ ಹೇಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕೊಡಬೇಕು ಎಂಬುದ್ರ ಬಗ್ಗೆ ಕೂಡ ಇವತ್ತು ಚರ್ಚೆ ಆಯಿತು. ಇದ್ರ ಬಗ್ಗೆ ಅರಿವು ಮೂಡಿಸೋಕ್ಕೆ ವಿಜಯಪುರ ಹಾಗೂ ಬಾಗಲಕೋಟೆ 2 ಜಿಲ್ಲೆಗಳಿಗೆ ಈಗಾಗಲೇ ತಿಳುವಳಿಕೆ ವಾಹನವನ್ನು ಕೂಡ ನಾವು ಚಾಲನೆ ಮಾಡಿದ್ದೀವಿ. ಆದ್ದರಿಂದ ಎಲ್ಲಿ ಕೂಡ ನಮ್ಮ ಜಿಲ್ಲೆಯಲ್ಲಿ ಭಿಕ್ಷಕರು ಇದ್ದರೆ, ಅದೇ ರೀತಿ ತುಂಬ ವಯಸ್ಸಾದವರು ನಿರಾಶ್ರಿತರು ಇದ್ದರೆ ಇಮಿಡಿಯೇಟ್ಲಿ ಸಂಬಂಧಪಟ್ಟ ಅಧಿಕಾರಿಗೆ ಮಾಹಿತಿ ನೀಡಿದ್ದಲ್ಲಿ ಅವರೇ ವಾಹನವನ್ನು ಕರೆದುಕೊಂಡು ಬಂದು ರಕ್ಷಣೆ ಮಾಡಿಕೊಂಡು ಒಂದು ಚಹಾ ಒದಗಿಸುವುದಕ್ಕೆ ವ್ಯವಸ್ಥೆ ಮಾಡುತ್ತಾರೆ. ಧನ್ಯವಾದ. ಸರಿ, ಇದು ಅರಿವು ಆ್ಯಕ್ಚುಲಿ ಈ ವೆಹಿಕಲ್ ಇರುವುದು ಭಿಕ್ಷಕರನ್ನು ರೆಸ್ಕ್ಯೂ ಮಾಡಿ ಕರ್ಕೊಂಡು ಹೋಗಿ ಆ ಸೆಂಟ್ರಲ್ಲಿ ಹಾಕೋಕ್ಕೆ ಮತ್ತು ಹಾಸ್ಪಿಟಲ್ಗೆ ಟ್ರೀಟ್ಮೆಂಟ್ ಕರ್ಕೊಂಡು ಹೋಗೋಕ್ಕೆ ಅದಕ್ಕೆಲ್ಲ ಯೂಸ್ ಮಾಡಿದ್ದಾರೆ. ಈಗ ನಾವು ಅದನ್ನು ಅರಿವು ಮೂಡಿಸೋಕ್ಕೆ ಸ್ವಲ್ಪ ದಿನಕ್ಕೆ ಯೂಸ್ ಮಾಡಿದ್ದೇವೆ. ಇದು ತುಂಬ ಹಳೆಯ ವೆಹಿಕಲ್ ಆಗುತ್ತೆ, ಒಳ್ಳೆಯ ರೀತಿಯಲ್ಲಿ ಅವರೆಲ್ಲ ರಿನೋವೇಟ್ ಮಾಡಿದ್ದಾರೆ, ಹೊಸ ವೆಹಿಕಲ್ ಥರ ಕಾಣ್ತದೆ. ಮತ್ತು ಒಂದು ವರ್ಷದಲ್ಲಿ ಎಷ್ಟು ಭಿಕ್ಷಕರು 50 ಭಿಕ್ಷಕರು ರೆಸ್ಕ್ಯೂ ಮಾಡಿದ್ವಿ. 992 990 2024 ಮಾತ್ರ. ಎಸ್ ಸರ್.